ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ರುಚಿಕರವಾದ ಸಬ್ಸಿಗೆ ಸೊಪ್ಪಿನ ಬೋಂಡ ಟೀ ಟೈಮ್ ಅಥವಾ ಕಾಫಿ ಟೈಮಿಗೆ ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಮನೆಯಲ್ಲಿ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀ ಕೃಷ್ಣರಾಜ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಈ ಬೋಂಡ ಮಾಡಲಿಕ್ಕೆ ಫಸ್ಟಿಗೆ 2 ಕಪ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನು ಚಿಕ್ಕ ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಹಾಕೊಂಡು ಆದಮೇಲೆ ನಾನು ಒಂದು ಚಿಕ್ಕ ಕಟ್ ಮಾಡಿರುವಂತಹ ಈರುಳ್ಳಿ, 3 ರಿಂದ 4 ಚಮಚದಷ್ಟು ಚಿಕ್ಕ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ನಿಮಗೆ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಆಮೇಲೆ ಒಂದು ಚಿಕ್ಕ ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿ, 2 ಚಮಚದಷ್ಟು ಚಿಕ್ಕ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, 1 ಚಿಕ್ಕ ಚಮಚದಷ್ಟು ಚಿಕ್ಕ ಕಟ್ ಮಾಡಿರುವಂತಹ ಶುಂಠಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಅವಾಗ ಇದು ಚಿಕ್ಕ ಕಟ್ ಮಾಡಿರುವಂತಹ ಅವಶ್ಯಕತೆ ಇರೋದಿಲ್ಲ. ಆಮೇಲೆ 2 ಚಮಚದಷ್ಟು ಕರಿಬೇವು, ಅದು ಕೂಡ ಚಿಕ್ಕ ಕಟ್ ಮಾಡಿ ಸೇರಿಸ್ಕೋಬೇಕು. 1 ಚಮಚದಷ್ಟು ಜೀರಿಗೆ, ಆಮೇಲೆ 1 ಚಮಚದಷ್ಟು ಓಂಕಾಳು, ಅದನ್ನು ಕೂಡ ಹಾಗೆ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸೋದ್ರಿಂದ ಬೋಂಡ ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೆ ಫ್ಲೇವರ್ ಕೂಡ ಅದರದ್ದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗ ಅದೇ ರೀತಿ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ. ಆಮೇಲೆ 1/4 ಚಮಚದಷ್ಟು ಇಂಗು, 1 ಚಮಚದಷ್ಟು ಕೊತ್ತಂಬರಿ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ 3/4 ಚಮಚದಷ್ಟು ಅಚ್ಕಾರದ ಪುಡಿ. ನಿಮ್ಮ ಹತ್ರ ಹಸಿ ಮೆಣಸು ಫ್ಲೇವರ್ ನಿಮಗೆ ಇಷ್ಟ ಅಂತ ಅಂದರೆ ನೀವು ಅದನ್ನು ಜಾಸ್ತಿ ಹಾಕಿ ಅಚ್ಕಾರದ ಪುಡಿ ಸ್ಕಿಪ್ ಮಾಡ್ಕೋಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡುವಾಗ ಸ್ವಲ್ಪ ಕಿವುಚಿ ಮಿಕ್ಸ್ ಮಾಡಿಕೊಂಡ್ರೆ ಏನು ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ಲ ಉಪ್ಪು ಹಾಕಿದ ತಕ್ಷಣ, ಅದೆಲ್ಲ ಕೂಡ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಕೈಯಲ್ಲೇ ಕಿವುಚಿ ಮಿಕ್ಸ್ ಮಾಡಿಕೊಂಡ್ರೆ ಉತ್ತಮ. ಆಮೇಲೆ ಇದಕ್ಕೆ 1/2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಆಮೇಲೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದಾನೆ. ನೋಡಿ, ಈ ಥರ ಹಾಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡುವಾಗ ಸ್ವಲ್ಪನೇ ನೀರು ಸೇರಿಸ್ತಾ ಬೋಂಡ ಅಂದರೆ ನೀವು ಬೇರೆಲ್ಲ ಬೋಂಡ ಯಾವ ಹದದಲ್ಲಿ ನೀವು ಹಿಟ್ಟು ಮಾಡಿರ್ತೀರಲ್ಲ ಅದೇ ರೀತಿಯಾಗಿ ಇದನ್ನು ಹಾಕ್ಕೊಳ್ಬೇಕು. ಒಂದೇ ಸಲ ನೀವು ನೀರು ಹಾಕ್ಕೊಂಡ್ರೆ ತುಂಬಾ ಜಾಸ್ತಿ ಆಗೋದು, ಆಮೇಲೆ ಸ್ವಲ್ಪ ಹಿಟ್ಟು ಹಾಕೋದು, ಇದನ್ನೆಲ್ಲ ನೀವು ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇರೆಲ್ಲ ಬೋಂಡ ಮಾಡ್ತೀರಲ್ಲ ಅದೇ ರೀತಿಯಾಗಿ ಹಿಟ್ಟನ್ನು ಮಾಡ್ಕೋಬೇಕು. ನೀವು ಕೈಯಲ್ಲಿ ಸ್ವಲ್ಪ ತೆಗೆದು ನೀವು ನೋಡ್ಕೋಬೇಕು ಬೋಂಡ ಹಾಕಲಿಕ್ಕೆ ಬರುತ್ತಾ, ಬೋಂಡ ರೀತಿ ಹಾಕಲಿಕ್ಕೆ ಬರುತ್ತಾ ಇಲ್ವಾ ಅಂತ ಈ ಥರ ನೋಡ್ಕೋಬಹುದು. ಈ ಥರ ಹಿಟ್ ಮಾಡಿದ ಮೇಲೆ ನಾವು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯನ್ನು ಚೆನ್ನಾಗಿ ಕಾಯಲಿಕ್ಕೆ ಇಡಬೇಕು. ಈ ಥರ ಎಣ್ಣೆ ಕಾದ್ಮೇಲೆ ಒಂದೊಂದನ್ನೇ ತೆಗೆದು ಅಂದರೆ ಬೋಂಡ ಟೈಪಲ್ಲಿ ಹಾಕೋಬೇಕು. ನಿಮಗೆ ವಡೆ ರೀತಿಯಲ್ಲಿ ಕೂಡ ಇದನ್ನು ಮಾಡ್ಕೋಬಹುದು, ಅಥವಾ ನೀವು ಕೈಯಲ್ಲಿ ಚೂಟಿ ಸ್ವಲ್ಪ ಹಾಕ್ಲಿಕ್ಕೆ ಕಷ್ಟ ಆಗೋದಾದರೆ ಸ್ವಲ್ಪವೇ ತೆಗೆದು ಸ್ಪೂನಲ್ಲಿ ಕೂಡ ಕಾದ ಎಣ್ಣೆಗೆ ಹಾಕ್ಕೊಳ್ಬಹುದು. ಈ ಥರ ಒಂದೊಂದೇ ಹಾಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಂದ್ರೆ ಬೇರೆಲ್ಲ ನೀವು ಬೋಂಡ ಬಜ್ಜಿ ಯಾವ ರೀತಿಯಲ್ಲಿ ಫ್ರೈ ಮಾಡ್ತೀರಲ್ಲ ಅದೇ ರೀತಿಯಲ್ಲಿ ಇದನ್ನು ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋವಾಗ ನೀವು ಸೌಟ ಅಥವಾ ಏನು ಯೂಸ್ ಮಾಡ್ತೀರಲ್ಲ ಎಣ್ಣೆನ ತೆಗಿಲಿಕ್ಕೆ, ಅದರಿಂದ ಇದನ್ನೆಲ್ಲ ಕೂಡ ಅವಾಗವಾಗ ಮಗಿಸ್ತಾ ಇರಬೇಕು. ಅವಾಗ ಎಲ್ಲ ಕಡೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಮಾಡೋವಾಗ ಬೇಕಾದರೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಕೂಡ ಬೆಂದೋಗಿ ಔಟರ್ ಲೇಯರು ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ದೊಡ್ಡ ಉರಿಯಲ್ಲಿ ಇಟ್ಟರೆ ಹೊರಗಡೆ ಆಗಿ ಒಳಗಡೆ ಬೇಯೋದಿಲ್ಲ, ಅದೆಲ್ಲ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಈ ಥರ ಕೆಂಪಗೆ ಬಂದ ಮೇಲೆ ನಾವು ಎಣ್ಣೆಯಿಂದ ತೆಗಿಬೇಕು. ಈ ಥರ ತೆಗೆದ್ರೆ ರುಚಿಯಾದ ಹಾಗೆ ತುಂಬಾ ಸುಲಭ ರೀತಿಯಲ್ಲಿ ಮಾಡುವಂತಹ ಸಬ್ಸಿಗೆ ಸೊಪ್ಪಿನ ಬೋಂಡ ರೆಡಿ ಆಯಿತು. ಇದು ಟೀ ಟೈಮ್ಗೆ, ಕಾಫಿ ಟೈಮ್ಗೆ ಅಥವಾ ನೀವು ಊಟದ ಜೊತೆ ಬೇಕಾದರೂ ಕೂಡ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಯಾಗಿ ಹಾಗೆ ಈಸಿಯಾಗಿ ಬೋಂಡ ಮನೆಯಲ್ಲಿ ಮಾಡ್ಕೋಬಹುದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.